ಕೇಳಿಸಲಿ ಹೆಜ್ಜೆ ಹೆಜ್ಜೆಯಲಿ ಧೈರ್ಯದ ನುಡಿ, ಬೆಳೆಯಲಿ ಮನ ಮನದಲ್ಲಿ ಆತ್ಮವಿಶ್ವಾಸದ ಕಿಡಿ. ನಾವು ಕೊಟ್ಟ ಹೂಗಳು ಅಲ್ಲ, ಶಕ್ತಿಯ ರೂಪಗಳು, ಧೈರ್ಯವೇ ದೀಪಗಳು. ನನ್ನ ಹೆಸರು ಲಿಖಿತ. ನಾನು GHPS ಕತ್ರಗುಪ್ಪೆಯಲ್ಲಿ ಓದ್ತಿದ್ದೀನಿ. ನನಗೆ ಈ ಕ್ಲಾಸ್ ತುಂಬ ಇಷ್ಟ ಆಯಿತು, ಯಾಕಂದರೆ ಇಷ್ಟು ದಿವಸ ಮಿಸ್ ಹೇಳ್ಕೊಟ್ಟಿದ್ದಾರೆ, ನಮಗೇನು ಗೊತ್ತಿರಲಿಲ್ಲ. ಇವಾಗೆಲ್ಲ ಗೊತ್ತಾಗಿದ್ದು. ಆ್ಯಕ್ಚುಲಾಗಿ ನಾನು ಇವತ್ತೇ ಇದನ್ನೆಲ್ಲ ಕಲ್ತ್ಕೊಂಡಿದ್ದು. ಇಷ್ಟು ದಿವಸ ಅಮ್ಮನೂ ಈ ಥರ ಎಲ್ಲ ಹೇಳಿದರು, ಬಟ್ ಯಾವತ್ತೂ ಈ ಥರ ಎಲ್ಲ ಅನುಭವ ಆಗಿರಲಿಲ್ಲ. ಈ ಮಿಸ್ ಹೇಳಿದಾಗಿಂದ ಒಂಥರ ಕಾನ್ಫಿಡೆನ್ಸ್ ಇದೆ, ಮತ್ತು ಮೈಂಡ್ ಸೆಟ್ ತುಂಬ ಧೈರ್ಯವಾಗಿರ್ಬೇಕಂತ ಗೊತ್ತಾಗ್ತಿದೆ. ಇದು ತುಂಬ ಖುಷಿ ಆಯಿತು, ಮತ್ತು ಈ ಕ್ಲಾಸು ತುಂಬ ಇಷ್ಟ ಆಯಿತು. ಈ ಮ್ಯಾಮ್ಗೆ ಧನ್ಯವಾದಗಳು. ನನ್ನ ಹೆಸರು ಮಂಜು. ನಾನು 7ನೇ ತರಗತಿಯಲ್ಲಿ ಓದ್ತಿದ್ದೀನಿ. ನಮ್ಮ ಶಾಲೆ ಹೆಸರು GHPS ಕತ್ರಗುಪ್ಪೆ. ಇವತ್ತು ಈ ಮ್ಯಾಮ್ ಹೇಳ್ಕೊಟ್ಟಿದ್ದೆಲ್ಲ ನನಗೆ ತುಂಬ ಉಪಯೋಗ ಆಗುತ್ತೆ. ಇಷ್ಟು ದಿನ ಎಲ್ಲ ನನಗೆ ಗೊತ್ತೇ ಇರಲಿಲ್ಲ ಇವೆಲ್ಲ ಇದೆ ಅಂತ. ಇವಾಗ ಗೊತ್ತಾಯಿತು. ಅಂದರೆ ಯಾರಾದರೂ ಅಟ್ಯಾಕ್ ಮಾಡಿದರೆ ಅವ್ರಿಗೆ ಹೇಗೆ ನಾವು ರಿಪೀಟ್ ಮಾಡಬೇಕಂತನೂ ಗೊತ್ತಾಯಿತು ನನಗೆ ಈ ಮ್ಯಾಮ್ ಹೇಳ್ಕೊಟ್ಟಿದ್ದಕ್ಕೆ. ತುಂಬ ಕಾನ್ಫಿಡೆನ್ಸ್ ಬಂದ್ಬಿಟ್ಟೈತೆ ಇವಾಗೆಲ್ಲ. ಯಾರಾದರೂ ಬಂದರೆ, ಏನಾದರೂ ಅಟ್ಯಾಕ್ ಮಾಡೋಕ್ಕೆ ಬಂದರೆ ನನಗೂ ಅವ್ರ ಮೇಲೆ ಅಟ್ಯಾಕ್ ಮಾಡೋಕ್ಕೆ ನನಗೂ ಬರುತ್ತೆ ಅಂತ ನಂಗೆ ಕಾನ್ಫಿಡೆನ್ಸ್ ಐತೆ. ನಾನು ಯಾರಾದರೂ ಬಂದರೂ ಏನಾದರೂ ಹೇಳಿದ್ರು ನಾನೇ ಹೆದರ್ಕೊಳ್ಳಲ್ಲ ಅವ್ರಿಗೆ. ನಾನು ಅವ್ರಿಗೆ ಪರವಾಗಿನೇ ಅವ್ರಿಗೆ ಉತ್ತರ ಕೊಡ್ತೀನಿ. ಥ್ಯಾಂಕ್ ಯು. ಇವತ್ತು ಹೆಣ್ಮಕ್ಳ ಬಗ್ಗೆ ತುಂಬಾ ಚೆನ್ನಾಗಿ ಗಿರ್ಜಾ ಮೇಡಮ್ ಅವರು ತಿಳಿಸ್ಕೊಟ್ರು. ಯಾವುದ್ರ ಬಗ್ಗೆ ಅಂತಂದ್ರೆ ಹೆಣ್ಮಕ್ಕಳ ಸುರಕ್ಷತೆ ಬಗ್ಗೆ. ಹೌದಲ್ವಾ? ಎಷ್ಟೋ ಸಲ ನಾವು ಹೊರಗಡೆ ಹೋಗಿರ್ತೀವಿ, ಹೊತ್ತಿಲ್ದೇ ಇರೋ ಹೊತ್ತಲ್ಲಿ ಓಡಾಡ್ತಾ ಇರ್ತೀವಿ, ಅಲ್ಲಿ ಯಾವ ಜನನೂ ಇರಲ್ಲ. ಅಂತ ಟೈಮಲ್ಲಿ ನಮ್ಮನ್ನ ಬೇರೆಯವರು ಬಂದು, ನಮ್ಮನ್ನ ಅಪರಿಚಿತರು ಬಂದು ನಮ್ಮನ್ನ ಮುಟ್ಟಿದಾಗ ನಾವು ಹೇಗೆ ನಮ್ಮನ್ನ ನಾವು ರಕ್ಷಣೆ ಮಾಡ್ಕೋಬೇಕು ಅಂತ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದಾರೆ. ನೀವು ಇದನ್ನೆಲ್ಲನ ಪಾಲನೆ ಮಾಡಬೇಕು. ಇದನ್ನ ಎಲ್ಲಿ ಪಾಲಿಸ್ಬೇಕು? ಯಾವಾಗ ಅಪರಿಚಿತರು ಬಂದು ನಮ್ಮನ್ನ ಮುಟ್ಟುತ್ತಾರೆ ಆವಾಗ ನಾವು ಇದನ್ನ ಪಾಲನೆ ಮಾಡಬೇಕು. ಹಾಗೆ ಎಲ್ಲ ನಿಮ್ಮ ಅಕ್ಕ ತಂಗಿಯರಿಗೆ, ಅಣ್ಣ ತಮ್ಮಂದರಿಗೆ, ಅಕ್ಕ ತಂಗಿಯರಿಗೆ, ಮತ್ತೆ ನಿಮ್ಮ ಅಕ್ಕಪಕ್ಕದ ಮನೆಯಲ್ಲಿರೋ ಮಕ್ಕಳಿಗೆ ಇದ್ರ ಬಗ್ಗೆ ನೀವು ತಿಳಿಸ್ಕೊಡ್ಬೇಕು. ಆವಾಗ ಅವರು ಸಹಿತ ಎಚ್ಚೆತ್ಕೊಂತಾರೆ. ಇವಾಗ ನಿಮ್ಗೆ ಒಂದು ಕಾನ್ಫಿಡೆನ್ಸ್ ಬಿಲ್ಡ್ ಆಯ್ತಲ್ವಾ? ಅದೇ ತರ ಅಕ್ಕಪಕ್ಕದಲ್ಲಿ ಇರೋ ಅಂತ ಎಷ್ಟೋ ಮಕ್ಕಳು ಬೇರೆ ಸ್ಕೂಲ್ಗಳಿಗೆ ಹೋಗಿರ್ತಾರೆ, ಇಂಥವ್ರು ಹೋಗಿಲ್ದೇರ ಇರ್ಬೋದು ಅಂತ ಸ್ಕೂಲುಗಳಿಗೆ. ಅವ್ರಿಗೆ ಸಹಿತ ನೀವು ಈ ವಿಧಾನಗಳನ್ನ ಹೇಳಿಸ್ಕೊಟ್ಟಾಗ ಅವ್ರು ಸಹಿತ ಸೇಫ್ ಆಗಿ ಇರ್ತಾರೆ. ಇಂಥದನ್ನ ನಾವು 4 ಜನದ ಜೊತೆ ಹಂಚ್ಕೋಬೇಕೇ ಹೊರತು ನಾವು ಹಾಗೆ ಇರಬಾರ್ದು. ಗೊತ್ತಾಯ್ತಲ್ವಾ? ಫಾಲೋ ಮಾಡ್ತೀರಲ್ವಾ?